ಅಲ್ಲಿ ಒಂದು ತಾಯಿ 2 ಮಕ್ಕಳು ಕರ್ಕೊಂಡ್ಬಂದಿದ್ದಲ್ಲ, ಇಲ್ಲಿ ಸಖಿಗೆ ಬರ್ತೀರಿ ಪರಮೇಶ್ವರ್ ನಿಮ್ಮ ಹತ್ರ ನಂಬರ್ ಇದೆ, ತಾಯಿ ಇಲ್ಲೇ ಕಳಿಸಿ ರೆಸ್ಪಾಂಡ್ ಮಾಡ್ತಾರೆ. ಅದು ನಿಮ್ಮ ನಂಬರ್ ಇದೆ ನೋಡಿ ನಿಮ್ಮ ಹತ್ರ. 2019 20ವರೆಗೂ ನಮ್ಮ ಸಖಿ ಸೆಂಟರ್ ಸ್ಟಾಪ್ನೇ ಆಗುತ್ತೆ ಮ್ಯಾಮ್. ಇಲ್ಲಿವರೆಗೂ ನಮಗೆ ಒಟ್ಟು 1439 ಪ್ರಕರಣಗಳು ಆಗ್ತವೆ. ಈಗ ಪ್ರಸ್ತುತವಾಗಿ ನಮಗೆ 290 ಪ್ರಕರಣಗಳು ಜನವರಿ ಇದು ಏಪ್ರಿಲ್ ಟು ಜನವರಿ ಅಂದರೆ ಕಾಲಕ್ಕೆಲ್ಲ ಜಾಸ್ತಿ ಆಗ್ತಾ ಬಂದಿದೆ, ಇನ್ಕ್ರೀಸ್ ಆಗಿದೆ ಮ್ಯಾಮ್. DV ಆಕ್ಟಿಗೆ ಸಂಬಂಧಪಟ್ಟಂಗೆ 140 ಪ್ರಕರಣಗಳಾಗಿದ್ದಾವೆ. ಅಲ್ಲ ಕರೆಕ್ಟ್, ಇದ್ರೊಳಗೆ ಸಂಸಾರ ಸರಿ ಮಾಡಿರಬೇಕು ಮ್ಯಾಮ್. ಇಲ್ಲಿ ಸಕ್ಸಸ್ಫುಲ್, ಎಸ್ ಮ್ಯಾಮ್, ಸಹಾಯ ಕೊಡೋದಲ್ಲ, ಸಕ್ಸಸ್ಫುಲ್ ಆಗಿರೋದು 239. ದ ಬೆಸ್ಟ್ ಕೇಸ್ ವರ್ಕರ್ ಅಂದ್ರೆ ನಮಗೆ ಅವಾರ್ಡ್ ಕೂಡ ಆಗಿದೆ ಮ್ಯಾಮ್. ಸಖಿ ಸೆಂಟರಿಂದ ಯಾವುದೇ ಕೇಸ್ಗಳು ಬಂದ್ರೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡೋದು, ಫ್ಯಾಮಿಲಿ ಜೊತೆಗೆ ಸೇರಿಸುವಂಥದ್ದು, ಮತ್ತೆ ಆಮೇಲೆ ಅವರು ಏನಾದರೂ ತಪ್ಪುಗಳನ್ನ ಮಾಡಿದ್ರೆ ಕಾಲಕ್ಕೆ ಕಳಿಸಿ ಮತ್ತೆ ಕೌನ್ಸಿಲಿಂಗ್ ಮಾಡಿ ಕಳಿಸುವಂಥದ್ದು. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಕೇಸ್ಗಳು ಬರ್ತವೆ ಇಲ್ಲಿ? ಈಗ ಇವತ್ತು ಬಂದಿರೋದು, ನಿನ್ನೆ 3 ಕೇಸ್ ಇದ್ದು ಮ್ಯಾಮ್, ಇವತ್ತು 1 ಕೇಸ್ ಮಗುಯಲ್ಲಿ ಇನ್ನೊಂದು ನೋಡುವ ತಂಗಿ. ಈಗ ತಾಯಿ ಬಂದು ಬಿಜಾಪುರದ ಗಂಡನ ಮನೆ, ಅವ್ರ ಮನೆ ಬಂದು ಗಂಗಾವತಿ. ಒಂದು ಈಗ ಚಿಕ್ಕದು ಒಂದು ಹೆಣ್ಮಗು ಇದೆ, ಅವ್ರಿಗೆ ಪ್ರಜ್ಞೆ ಇರೋದಿಲ್ವಾ? ಈಗ ನೋಡೋದು ಚಿಕ್ಕ ಮಗು. ಈಗ ನೀನು ಬೇಡ, ನಾ ಇನ್ನೊಂದು ಮದುವೆ ಆಗ್ತೀನಿ, ಆ ಮಕ್ಕಳನ್ನ ಹೆರಿಗೆಗಾಗ್ಲಿ ತಾಯಿ ಸೌಕರ್ಯಗಾಗಿ 1 ರೂಪಾಯಿ ಕೊಡಲ್ಲ. ಸರ್ಕಾರದ ಸವಲತ್ತುಗಳನ್ನ ಮಾತ್ರ ಅವಳ ಗಂಡ ಎಲ್ಲ ತಗೊಂಡಿದ್ದಾನೆ. ಅದು ಪ್ರಶ್ನೆ ಬೇಡ ನಮ್ಗೆ. ಅವ್ರನ್ನ ಕರ್ಕೊಂಡೋಗಿ ಸಾಕೊಂಡು ಅವ್ರು ಮತ್ತೆ ಇಬ್ರು ಒಟ್ಟಿಗೆ ಒಂದು ಸಂಸಾರ ಒಂದುಗೂಡ್ಬೇಕಷ್ಟೇ. ಸಂಪೂರ್ಣವಾಗಿ ಸಹಾಯ ಮಾಡಿ ನೋಡ, ಪುಟ್ ಮಕ್ಕಳನ್ನ ಎತ್ಕೊಂಡ್ ಬರ್ತಾರೆ. ಖಂಡಿತ ಎಲ್ಲ ಸಪೋರ್ಟ್ ಮಾಡಿ, ಎಲ್ಲವನ್ನೂ ಮಾಡಿ. ಕೂತ್ಕೊ ಮಗಳ, ಅಳಬೇಡವಾ, ನೀವು ಹೊಂದ್ಕೊಂಡು ಹೋಗ್ಬೇಕು, ಅವ್ರು ಹೊಂದ್ಕೊಂಡು ಹೋಗ್ಬೇಕು. ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಸ್ಟೇಷನ್ ಸಹಾಯ ಮಾಡ್ತೀನಿ, ಇನ್ನು ನೋಡ್ಕೊಳಲ್ಲ ಮೇಡಮ್. ತವ್ರ ಮನೆ ಕಡೆ ನೋಡ್ಕೊಂತೀನಿ, ಗಂಡನ ಮನೆ ಕಣ್ಣು ಅಂತ ಎಲ್ಲಾರು ನೋಡ್ತಾರೆ ಮೇಡಮ್. ನನ್ನ ಮಕ್ಕಳಿಗೆ ಏನು ನೋಡಲ್ಲ ಮೇಡಮ್, ಏನೆಲ್ಲ ಬೈತಾರ ಮೇಡಮ್, ಭಾಳ ಗಲೀಜಾಗಿ ಬೈತಾರ. ಆಯ್ತು, ಭಯ ಪಡ್ಬೇಡ. ಈಗ ನಿಮ್ಮ ಮನೆಯವ್ರಿಗೆ ಆ ಥರ ಏನಾದರೂ ಸಮಸ್ಯೆ ಇದ್ದಾಗ ನಾವು ನಿನ್ನ ಜೊತೆಗೆ ಮಾತಾಡಿಸಿ ಅವ್ರನ್ನ ಕರೆಸಿ ಕೂಡ ಮಾತಾಡ್ತೀನಿ. ಅವ್ರು ಏನಾದರೂ ನಮ್ಮ ಒಂದು ಕೌನ್ಸಿಲಿಂಗಿಗೆ ಒಪ್ಕೊಂಡಿಲ್ಲ ಅಂದರೆ ಲೀಗಲ್ ಸಪೋರ್ಟ್ ತಗೊಂಡು ಕಾನೂನಾತ್ಮಕವಾಗಿ ನಿನ್ನನ್ನ ಅವ್ರನ್ನ ಜೊತೆ ಮಾಡಲಿಕ್ಕೆ ಎಲ್ಲ ಸಂಪೂರ್ಣವಾಗಿ ಪ್ರಯತ್ನ ಮಾಡ್ತಾರೆ. ಆಯ್ತಮ್ಮ, ನಿನಗೆ ಅಭಿರಕ್ಷಣೆ ಸಿಗುತ್ತೆ ನಮ್ಮ ಸಖಿ ಒನ್ ಸ್ಟಾಪ್ ಸೆಂಟರ್. ಅಮ್ಮ ನಿಮ್ದೆಲ್ಲ ನನಗೆ ಇದು ನಮಗೆ ಒಂದು ಡಾಟಾ ಕೊಡ್ತೀನಿ. ಎಲ್ಲಿದೆ ಮಮ್ಮಿ? ಇದು ಬುಕ್ಲೆಟ್. ಸೊ ನಿಮ್ಗೆಲ್ಲ ಸಂಬಳಗಳೆಲ್ಲ ಕರೆಕ್ಟಾಗಿ ನಿಮ್ಗೆ ಎಲ್ಲಾ ತರ ಸಪೋರ್ಟ್ ಸಿಗತ್ತಲ್ಲಮ್ಮ? ಕೊಡ್ತಿದ್ದಾರೆ. 181 ವುಮೆನ್ ಹೆಲ್ಪ್ಲೈನ್ ಅವರಿಗೆ ಮೇಂಟೆನೆನ್ಸ್ ಕೊಡ್ಸೋದಾಗಿರ್ಬೋದು, ಪ್ರಾಪರ್ಟಿ ಇಶ್ಯೂ ಇದ್ರೆ ಅವ್ರ ಪ್ರಾಪರ್ಟಿ ಕೊಡ್ಸೋದಾಗಿರ್ಬೋದು, 3 ಜಡ್ಜ್ಮೆಂಟ್ ಆಗಿದೆ ಸೂಪರ್, ವೆರಿ ಗುಡ್. ದೇಶದಿಂದ ನಾವು ಪಿಟಿಷನ್ ಹಾಕೊಂಡು ಅವ್ರಿಗೆ ಪ್ರಾಪರ್ಟಿ ಅಂದ್ರೆ ಮಗಳನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿರ್ತಾರೆ ಮೇಡಮ್. ಅವಾಗ ಆಕೆಗೆ ಬರುವಂಥ ಪಾಲನ್ನು ಕೊಡಿಸಿ ಒಂದು ಸಕ್ಸಸ್ ಪ್ರಾಪರ್ಟಿ ಆಗಿದೆ ಮೇಡಮ್, ಒಂದು ಮೇಂಟೆನೆನ್ಸ್ ಅಲ್ಲಿ ಸಕ್ಸಸ್ ಆಗಿದೆ ಮೇಡಮ್. ಇನ್ನೊಂದು DIR ಆಗಿಬಿಟ್ಟು ಆಕೆಗೆ ಡೊಮೆಸ್ಟಿಕ್ ವೈಲೆನ್ಸ್ ಅಂಡರ್ ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ಆಕೆ ಮತ್ತೆ ವಸತಿ ಕೊಟ್ಟು ಪುನಃ. ಅಂದ್ರೆ ಏನ್ ಗೊತ್ತಾ, ನಮ್ ಒಂದೇನಂದ್ರೆ ನಮ್ಮ ಜನಕ್ಕಿನ್ನ ಏನೂ ಗೊತ್ತಿಲ್ಲ. ಎಷ್ಟು ಇವತ್ತು ಈ ತರದ ಕೌಟುಂಬಿಕ ದೌರ್ಜನ್ಯಗಳು ಮತ್ತೆ ಹಿಂಸೆಗಳು, ಮಕ್ಕಳಿಗೆ ಆಸ್ತಿ ಪಾಲಿಲ್ಲದೆ ಇರ್ಬೋದು. ನಮ್ಗೆ ಈ ತರದ ಒಂದು ಸೆಂಟರ್ ಇದೆ, ನಾವಿಲ್ಲಿ ಹೋಗ್ಬೇಕು ಅಂತ ಯಾರಿಗೂ ಅರಿವಿಲ್ಲ. ಅದೇ ಪ್ರಾಬ್ಲಮ್ ಇದೆ. 181 ಮಹಿಳಾ ಹೆಲ್ಪ್ ಲೈನ್ ಸಹಾಯವಾಣಿ ಎಷ್ಟು ಜನಕ್ಕೆ ಗೊತ್ತು? ಆ ಮಹಿಳೆಯರು ಇಲ್ಲಿಗೆ ಬಂದ್ರೆ ಎಲ್ಲಾ ತರ ಒಂದೇ ಸೂರಿನಡಿ ಅವ್ರಿಗೆ ಲಾಯರು, ಡಾಕ್ಟ್ರು, ಪೊಲೀಸು, ಕಾನೂನು, ಕೌನ್ಸಿಲಿಂಗು ಪ್ರತಿಯೊಂದು ಸಿಗತ್ತೆ. ಇನ್ನು ಇದು ಅರಿವು ಅನ್ನೋದು ಎಲ್ಲರಿಗೂ ಮುಟ್ಟಿಲ್ಲ. ಅದು ನಮ್ಮ ದುರಂತ ಆಕ್ಚುಲಿ. ಸೊ ಈ ತರ ಎಷ್ಟು ಜನ ಹೆಣ್ಮಕ್ಳು ನಿನ್ನೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಹಿಳೆ ಒಬ್ಳೆ ಓಡಾಡ್ತಾ ಇರ್ತಾಳೆ.
ಅವಳನ್ನ ಕರ್ಕೊಂಡು ಬಂದು ಇಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಿ ಮತ್ತೆ ಅವರು ಮಹಾರಾಷ್ಟ್ರ ಮಧ್ಯಪ್ರದೇಶ ಹತ್ರ ಗುಜರಾತಿಗೆ ಸಂಬಂಧಪಡ್ತಾರೆ ಅಂತ ಹಾಕಿದೆ ಎಲ್ಲ ಡೀಟೇಲ್ಸ್ ತೊಗೊಂಡು ಫ್ಯಾಮಿಲಿ ಜೊತೆಗೆ ಮತ್ತೆ ಹೊಂದ್ ಮಾಡಲಿಕ್ಕೆ ಅವರಿಗೆಲ್ಲ ಫಾಲೋಅಪ್ ಮಾಡಿ ಅಕ್ಕಪಡೆ ಎಸ್ ಮ್ಯಾಮ್ ಅಕ್ಕಪಡೆಯಿಂದ ನಾನು ರೆಸ್ಕ್ಯೂ ಮಾಡಿಕೊಂಡು ಮತ್ತೆ ಅವಳಿಗೆ ಈ ರಿಪೋರ್ಟ್ ಹಾಕಿ ಈಗ ಮತ್ತೆ ಕಳಿಸ್ಕೊಟ್ಟಿದ್ದೀನಿ ಮ್ಯಾಮ್. ತುಂಬಾ ಸಪೋರ್ಟಿವ್ ಆಗಿ ನಮ್ಮನ್ನು ಸ್ಟೇ ಕೂಡ ಉಪಯೋಗ ಆಗುತ್ತೆ ನೋಡಿ. ಆಂಧ್ರದಿಂದ ಕೂಡ ಇಷ್ಟು ಜನ ಹೆಣ್ಮಕ್ಳನ್ನ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಅಕ್ಕಪಡೆ, ಸಾಂತ್ವನ, ಪೊಲೀಸು ಎಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟೊಂದು ಅಲ್ವಾ? ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೆಳಗಡೆ ಬರುತ್ತೀವಿ. ಸೊ ಹಾಗಾಗಿ ಎಲ್ಲರಿಗೂ ಅಭಿನಂದನೆಗಳು. ನಿಮ್ಮ ಹಾಗೆ ಇನ್ನೂ ಹೆಚ್ಚಿಗೆ ಇದು ಬಹಳ ಕಡಿಮೆ ನಂಬರು, ಇನ್ನೂ ಹೆಚ್ಚಿಗೆ ಮಹಿಳೆಯರು, ಹೆಣ್ಣು ಮಕ್ಕಳು ಇದರ ಅನುಕೂಲ ಪಡ್ಕೋಬೇಕು. ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ನಮ್ಮ ಸಖಿ ಒನ್ ಸ್ಟಾಪ್ ಸೆಂಟರ್ ಇರುತ್ತೆ. ಯಾರಿಗೇ ಹೆಣ್ಣು ಮಕ್ಕಳಿಗೆ ಯಾವುದೇ ಥರ ತೊಂದರೆ ಆದ್ರೂ, ಮದುವೆ ಆಗಿರ್ಬೋದು ಅಥವಾ ವಯಸ್ಸಾಗಿರೋ ಅಜ್ಜಿಗೆ ಮಕ್ಕಳು ಆಸ್ತಿ ಎಲ್ಲ ಬರ್ಸ್ಕೊಂಡು ಆಚೆ ದಬ್ಬೋದಿರ್ಬೋದು, ನೋಡ್ಕೊಳ್ಳದೆ ಇರ್ಬೋದು, ಪ್ರತಿಯೊಬ್ಬರೂ ಇಲ್ಲಿ ಬಂದರೆ ನೀವು ಯಾವ ಪೊಲೀಸ್ ಸ್ಟೇಷನ್ಗೂ ಹೋಗ್ಬೇಕಾಗಿಲ್ಲ, ಯಾವ ಲಾಯರ್ ಹತ್ರನೂ ಹೋಗ್ಬೇಕಾಗಿಲ್ಲ. ಎಲ್ಲರನ್ನೂ ಇಲ್ಲೇ ನಿಮಗೆ ಸಹಾಯ ಆಗೋ ರೀತಿಯಲ್ಲಿ ಪ್ರತಿಯೊಂದನ್ನು ಮಾಡ್ತಾರೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೆಳಗಡೆ ಬರುವಂಥ ಸಖಿ ಒನ್ ಸ್ಟಾಪ್ ಸೆಂಟರ್. ಇದ್ರ ಉಪಯೋಗ ಎಲ್ಲರೂ ಪಡ್ಕೋಬೇಕು. ನಮ್ಮ ಅಧಿಕಾರಿಗಳು, ನಿರ್ದೇಶಕರು ಕೂಡ ಚೆನ್ನಾಗಿ ಸಹಕಾರ ನೀಡ್ತಾರೆ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು. ಟೆಸ್ಟ್ ಇರುತ್ತೆ 6 ಮ್ಯಾಮ್ 6 ಅಲ್ಲೂ ಹೋಗಿ ಫಸ್ಟ್ ನೌಕರಿ ಸಿಕ್ಕ ಮೇಲೆ ಅಲ್ಲಿ ಹೋಗ್ಬೇಕು. ಇಲ್ಲದಿದ್ರೆ ನನಗೆ ಅಲ್ಲೆಲ್ಲೂ ಹೋದವ್ರಿಗೆ ಜಾಗ ಕೊಡ್ತಾರೆ. ವರ್ಕಿಂಗ್ ವುಮೆನ್ ಮಾಡ್ಬೋದು.